ವೀಕ್ಷಕರೇ, ಒಬ್ಬನೇ ಮಗ ಇರೋಂಥ ಒಂದು ಹೈಸ್ಕೂಲ್ ಟೀಚರ್ ಅಂದರೆ ಪ್ರೈವೇಟ್ ಸ್ಕೂಲಲ್ಲಿ ಟೀಚರ್ ಕೆಲಸ ಮಾಡ್ತಾರೆ. ಹೈಸ್ಕೂಲ್ ಟೀಚರು ಒಬ್ಬನೇ ಮಗ. ಆ ಹುಡುಗನಿಗೆ ಒಂದು ವಿವಾಹ ಆಗಲು ವಧು ಬೇಕಾಗಿದೆ ವೀಕ್ಷಕರೇ. ಡೀಟೇಲ್ಸ್ ಫುಲ್ ಬೇಕಂದರೆ ವಿಡಿಯೋನ ಪೂರ್ತಿಯಾಗಿ ನೋಡಿ, ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ. ಸುಮ್ಮನೆ ಅರ್ಧಂಬರ್ಧ ವಿಡಿಯೋ ನೋಡಿದ್ರೆ ನಿಮಗೆ ಅರ್ಧಂಬರ್ಧನೇ ಮಾಹಿತಿ ಸಿಗೋದು. ಹಾಗಾಗಿ ವಿಡಿಯೋನ ಪೂರ್ತಿಯಾಗಿ ನೋಡಿ. ಮತ್ತು ನಮ್ಮ ಚಾನಲ್ ಯಾರಾದರೂ ಹೊಸದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೋದನ್ನು ಮರಿಬೇಡಿ. ಯಾಕಂದರೆ ನೆಕ್ಸ್ಟು ಯಾವುದೇ ಗಂಡು ಆಗಲಿ ಹೆಣ್ಣು ಆಗಲಿ ಅಪ್ಡೇಟ್ ಬರ್ತಾ ಇರ್ತವೆ ಡೀಟೇಲ್ಸು. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನೆಕ್ಸ್ಟು ನಾವು ವೀಡಿಯೋ ಹಾಕಿದ ತಕ್ಷಣ ನಿಮಗೆ ಬೇಗ ನೋಟಿಫಿಕೇಷನ್ ಬರುತ್ತೆ, ಬೇಗ ನೋಡ್ಬೋದು ವೀಡಿಯೋ ಅಂತ ಹೇಳ್ಬೋದು. ಮತ್ತು ಯಾರಾದರೂ ಒಂದು ಹುಡುಗಿ ಅಂದರೆ ಹುಡುಗ ಯಾರಾದರೂ ಹುಡುಕ್ತಾ ಇದ್ದರೆ ನೀವು ಈ ವಿಡಿಯೋನ ಆದಷ್ಟು ಸ್ವಲ್ಪ ಶೇರ್ ಮಾಡ್ತಾಯಿರ್ರಿ. ಮತ್ತು ಹುಡುಗ ಯಾರಾದರೂ ಹುಡುಗಿ ಹುಡುಕ್ತಿದ್ರೆ ವಿಡಿಯೋಗಳನ್ನ ನಮ್ಮ ಯೂಟ್ಯೂಬ್ ಚಾನಲ್ನ ಶೇರ್ ಮಾಡಿ, ನಿಮ್ಮಿಂದ ಅವ್ರಿಗಾದ್ರೂ ಹೆಲ್ಪ್ ಆಗ್ಬೋದು ಅಂತ ಹೇಳ್ತಾ, ಇನ್ನು ಈ ಡೀಟೇಲ್ಸ್ ನೋಡೋಣ. ಈ ಹುಡುಗನ ಡೀಟೇಲ್ಸು ತಂದೆಯವರೇ ತಿಳಿಸಿದ್ದಾರೆ. ಅವರು ಏನೇನು ಹೇಳಿದ್ದಾರೆ ಅಂತೇಳಿ ಒಂದು ಬಯೋಡಾಟಾ, ಒಂದು ವಾಯ್ಸ್ ರೆಕಾರ್ಡ್ ಹಾಕ್ತೀನಿ, ಕೇಳಿಸ್ಕೊಳ್ಳಿ. ಹುಡುಗ ಬಂದು ದೀಪಕ್ ಅಂತೇಳಿ, ಶಿವಮೊಗ್ಗ ಸಿಟಿಯಲ್ಲಿ, ವಯಸ್ಸು 33-34, ಒಂದು ವರ್ಷ ಹೆಚ್ಚು ಕಮ್ಮಿ ಇರ್ಬೋದು. ಟೀಚರ್ ಕೆಲಸ ಮಾಡ್ತಿದ್ದಾರೆ, ಒಬ್ಬನೇ ಮಗ ಅಂತೆ. ಇನ್ನು ಅವ್ರ ತಂದೆ ಡೀಟೇಲ್ಸ್ ತಿಳಿಸಿದ್ದಾರೆ, ಏನೇನು ಹೇಳಿದಾರೆ ಅಂತೇಳಿ ಕೇಳಿಸ್ಕೊಳ್ಳಿ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ. ಹಾಂ ಸರ್ ಹೇಳಿ. ಓಕೆ, ಏನಂದ್ರೆ ಸರ್ ಹೆಸರು ಹುಡುಗಂದು? GS ದೀಪಕ್. ದೀಪಕ್ಕಾ? ಹೌದು. ಓಕೆ, ಏನು ಟೀಚರಾ? ಹೌದು ಸರ್, ಹೈಸ್ಕೂಲ್ನಲ್ಲಿ ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ ತಗೊಳ್ತಾನೆ. ಹೈಸ್ಕೂಲ್ ಟೀಚರಾ? ಹೌದೌದು. ಗೌರ್ಮೆಂಟಾ ಪ್ರೈವೇಟಾ ಸರ್? ಪ್ರೈವೇಟ್. ಪ್ರೈವೇಟಾ? ಅಲ್ಲೇ ಶಿವಮೊಗ್ಗನಾ? ಶಿವಮೊಗ್ಗ, ಪ್ರಾಪರ್ ಶಿವಮೊಗ್ಗ. ಓಕೆ ಸರ್, ಕ್ಯಾಸ್ಟ್ ಯಾವ್ದು ಬರುತ್ತೆ ಸರ್? ಭಾವುಸಾರ ಕ್ಷತ್ರಿಯ, ಮರಾಠೀಸ್. ಮರಾಠೀಸಾ? ಹೌದು, ಮರಾಠೀಸ್. ಯಾವುದಂದ್ರೆ ಕ್ಷತ್ರಿಯನಾ? ಕ್ಷತ್ರಿಯ, ಭಾವುಸಾರ ಕ್ಷತ್ರಿಯ. ಓಕೆ ಸರಿ ಸರ್, ಒಬ್ಬನೇ ಮಗ? ಒಬ್ಬನೇ ಮಗ. ಇಬ್ರು ಹೆಣ್ಮಕ್ಳು ದೊಡ್ಡವರೇ ಇವನ್ಕಿಂತ. ಓಕೆ ಅವರೆಲ್ಲ ಮದುವೆ ಆಗಿ 2 ಮಕ್ಳಿದೆ. ಒಂದು ಗಂಡು, ಹೆಣ್ಣು ಇಬ್ರಿಗೂ. ಓಕೆ ಓಕೆ. ಆಮೇಲೆ ಇಲ್ಲಿ ನನ್ನ ಮಗನಿಗೆ ಒಬ್ಬನೇ ಮಗ. ಅವನಿಗೆ ಇದೆಲ್ಲ 2 ಮನೆ ಕಟ್ಟಿದ್ದೀನಿ, ಓಕೆ ಒಂದು 5 ಅಂಗಡಿಗಳಿದೆ ಸ್ವಂತ. ಓಕೆ ಆಮೇಲೆ ಟ್ಯುಟೋರಿಯಲ್ ನಡೆಸ್ತಾನೆ ಸಂಜೆ ಮತ್ತು ಬೆಳಿಗ್ಗೆ. ಓಕೆ. ಸ್ಕೂಲಿಗೆ ಹೋಗ್ತಾನೆ. ನಾರ್ಮಲ್ ಮಿಡ್ಲ್ ಕ್ಲಾಸ್ ಅಲ್ಲಿ ಇದೆ ಸರ್. ಓಕೆ, ಅದೇ ನಿಮ್ಮ ಪ್ರಾಪರ್ ಶಿವಮೊಗ್ಗನಾ? ಶಿವಮೊಗ್ಗ ಸರ್. ಆಕ್ಚುಲಿ ನಾವು ಹೊಳೆಹೊನ್ನೂರು, ಇಲ್ಲಿಂದ ಒಂದು 15 ಕಿಲೋಮೀಟರ್ ಹೊಳೆಹೊನ್ನೂರು. ಗೊತ್ತು ಬಿಡಿ ಸರ್, ಆ ಕಡೆ ಎಲ್ಲ ನೋಡಿ. ಹೌದಾ? ಹೊಳೆಹೊನ್ನೂರು ಆಕ್ಚುಲಿ. ನಾನು ಸಣ್ಣವನಿದ್ದಾಗ SLC ಹೋಗ್ಬೇಕು, ನಾನು ಇಲ್ಲಿ ಬಂದವರು. ಓಕೆ ಓಕೆ. ಅಂದ್ರೆ ನೀವು 65 years ಇವಾಗ ನನಗೆ. ಹಾಂ, ನಾನು ಹೈಸ್ಕೂಲ್ ಓದ್ಬೇಕು, ಇಲ್ಲಿ ಬಂದವನು. ಇಲ್ಲೇ ಸೆಟ್ಲ್ ಆಗ್ಬಿಟ್ಟು ನಮ್ಮ ಸ್ವಂತ, ನಮ್ಮ ತಂದೆ ತಗೊಂಡಿದ್ದ ಪ್ರಾಪರ್ಟಿನೇ. ಓಕೆ. ಬಟ್ ಇವಾಗ ಮೊನ್ನೆ ಇದೆಲ್ಲ ಹೊಸದಾಗಿ ಕಟ್ಬಿಟ್ಟು ಹ್ಮ್ ಮಾಡಿದ್ದೀನಿ, ಕನ್ಸ್ಟ್ರಕ್ಷನ್ ಎಲ್ಲ ಮಾಡಿದ್ದೀನಿ. ಓಕೆ. ಒಬ್ಬನೇ ಮಗ. ಹ್ಮ್. ಅದು ಇವಾಗ ಈ ಮನೆ ಕಟ್ಬಿಟ್ಟು ಮದುವೆ ಮಾಡ್ಕೋಬೇಕು ಅನ್ನೋ ಒಂದು ವಿಚಾರಕ್ಕೆ ನಾವು ಸ್ವಲ್ಪ ಡಿಲೇ ಮಾಡಿದ್ವಿ. ಇವಾಗ ಹೆಣ್ಣು ಬೇಕಂತೆ. ಓಕೆ ಓಕೆ. ಆಮೇಲೆ ಸರ್ ಒಂದು ಮಾತು ಹೇಳ್ತೀನಿ, ನಾವು ಡಿಮ್ಯಾಂಡ್ನವರಲ್ಲ. ಓಕೆ. ಅವ್ರಾಗಿ ಕೊಟ್ರೆ ಅವ್ರ ಮಗಳಿಗೆ. ಈಗ ಹಂಗಿರೋದು ಬಿಡಿ ಸರ್ ಸಿಚುವೇಶನ್. ಅಲ್ಲ, ಕೆಲವರು ಇದೆಲ್ಲ ಇದು ಬೇಕು ಅದು ಬೇಕು ಅಂತಾರೆ. ಆ ರೀತಿನೆಲ್ಲ ನಮಗೆ ಒಂದು ಮಿಡ್ಲ್ ಕ್ಲಾಸ್ ಮದುವೆ ಮಾಡಿಕೊಟ್ರೆ ಸಾಕು. ಓಕೆ. ಎಲ್ಲಾದ್ರೂ ನಡೆಯುತ್ತಲ್ಲ ಸರ್? ಎಲ್ಲಾದ್ರೂ ಬಹಳ ದೂರನೂ ಬೇಡ ಸರ್. 100-150 ಕಿಲೋಮೀಟರ್ ನಡೆಯುತ್ತೆ. 200 ಕಿಲೋಮೀಟರ್ 250 ಕಿಲೋಮೀಟರ್ ತನಕ ನಡೆಯುತ್ತೆ. ಅಷ್ಟು ದೂರ ನಾವು ನೋಡಲ್ಲ ಬಿಡಿ ಸರ್. ಯಾಕೆಂದ್ರೆ ಬಹಳ ಔಟ್ ಆಫ್ ಸ್ಟೇಟ್ ಅದೆಲ್ಲ ಅಂದ್ರೆ ನನ್ನ ಮಗನಿಗೂ ರಜೆಗಳಿರೋದಿಲ್ಲ ಅಲ್ವಾ? ಓಕೆ. ಹಾಗಾಗಿ ಒಂದು ಇದ್ಲಿ 150-200 ಕಿಲೋಮೀಟರ್ ಅಡ್ಡಿ ಇಲ್ಲ. ಓಕೆ ಸರ್, ಓಕೆ ಆಯ್ತು. ನಂಬರ್ ಇಬ್ರದ್ದು ಇದು ನಿಮ್ದೇನಾ? ಇದು ಅಂದ್ರೆ ಇದು ನನ್ನ ನಂಬರು. ನನ್ನ ಮಗನ ನಂಬರ್ ಬೇಕಾ? ಇಲ್ಲ, ಅದೇ ಇದ್ರಲ್ಲಿ ಹಾಕಿರಲ್ಲ ಬಯೋಡಾಟಾದಲ್ಲಿ, ಅದೇ ತಾನೇ? ಬಯೋಡೇಟಾದಲ್ಲಿ ಏನಿದೆಯೋ ಅದು ನನ್ನ ನಂಬರ್. ಇವಾಗ ಏನು ಮಾಡಿದ್ನ ಅದೇ ನಂಬರ್. ಓಕೆ, ಇರ್ಲಿ ಬಿಡಿ. ನೀವೇ ರೆಸ್ಪಾನ್ಸ್ ಮಾಡ್ತಿರಲ್ಲ ಕಾಲ್ ಮಾಡಿದ್ರೆ? ಓ ಸರ್, ನಾನೇ ಮಾಡೋದು. ಅವನು ಸ್ಕೂಲ್ನಲ್ಲಿ ಇರ್ತಾನೆ, ಎತ್ತದೇ ಇಲ್ಲ. ಅವನು ಟ್ಯೂಟೋರಿಯಲ್ ಅದು ಇದು ನೋಡ್ಕೊಂಡಿರ್ತಾನಲ್ಲ. ಓಕೆ. ಅಷ್ಟು ಇದು ಮಾಡೋದಿಲ್ಲ. ಅವನು ಕ್ಲಾಸಸ್ ತಗೊಳ್ತಾ ಇದ್ದ ಮಾತಾಡೋದೇ ಇಲ್ಲ. ಯಾಕಂದ್ರೆ ಅವ್ರು ಕ್ಲಾಸ್ನಲ್ಲಿ ಇರ್ತಾರಲ್ಲ. ಓಕೆ. ಹಾಗಾಗಿ ಮತ್ತೇನಿಲ್ಲ, ಮಾತಾಡಬಾರ್ದು ಅಂತಲ್ಲ. ಕ್ಲಾಸಸ್ ತಗೊಳ್ಬೇಕಾದ್ರೆ ಅವನು ಎತ್ತೋದಿಲ್ಲ ಫೋನ್ಗಳು. ಹೌದೌದು. ಸರಿ ಸರ್, ಆಯ್ತು ಬಿಡಿ. ನೋಡಿ, ಒಂದು ಸ್ವಲ್ಪ ಮಗಳಾಗಿ ಬರ್ಬೇಕಷ್ಟೇ. ಆಯ್ತು ಸರ್, ಆಯ್ತು. ಕೇಳಿಸ್ಕೊಂಡ್ರಲ್ಲ ವೀಕ್ಷಕರೇ, ಹುಡುಗನ ತಂದೆನೇ ಡೀಟೇಲ್ಸ್ ಎಲ್ಲ ಹೇಳಿದ್ದಾರೆ.
ನಿಮ್ಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂದರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಮತ್ತು ಒಂದು ಈ ಹುಡುಗನಿಗೆ ಮ್ಯಾಚ್ ಆಗೋಂಥ ಹುಡುಗಿ ಯಾರಾದರೂ ಇದ್ದರೆ ನೀವು ನಮಗೆ ವಾಟ್ಸಪ್ಪಲ್ಲಿ ಡೀಟೇಲ್ಸು ಫೋಟೋ ಎಲ್ಲ ಕಳಿಸಿದರೆ ನಾವು ನಿಮಗೆ ಖಂಡಿತ ಕಾಂಟ್ಯಾಕ್ಟ್ ಮಾಡ್ಕೊಡ್ತೀವಿ ಅಂತ ಹೇಳ್ಬೋದು. ನಿಮಗೆ ನಮ್ಮ ಚಾನಲ್ದು ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ದು ನಮ್ಮ ವಾಟ್ಸಪ್ ಸಂಖ್ಯೆ ಬೇಕು ಅಂದರೆ ಈ ವಿಡಿಯೋ ಕೆಳಗಡೆ ನೋಡಿ, ಆ ಫೋಟೋದಲ್ಲಿ 8880839958 ಅಂತೇಳಿ ನಂಬರ್ ಇದೆ ನಮ್ಮದು ವಾಟ್ಸಪ್ ನಂಬರು. ಆ ನಂಬರಿಗೆ ಕಾಲ್ ಮಾಡಬೇಡಿ, ವಾಟ್ಸಪ್ಪಲ್ಲಿ ಫೋಟೋ ಡೀಟೇಲ್ಸ್ಗಳು ಕಳಿಸಿದರೆ ಬೇಕಾದ್ರೆ ನಾವು ನಿಮಗೆ ಕಾಂಟ್ಯಾಕ್ಟ್ ಮಾಡ್ಕೊಡ್ತೀವಿ. ಹಾಗೆ ಇವರೇ ಅಂತಲ್ಲ ವೀಕ್ಷಕರೇ, ನೀವು ಯಾರಾದರೂ ಹೆಣ್ಣು ಗಂಡು ನೋಡ್ತಾ ಇದ್ದರೆ ಈ ನಂಬರ್ಗೆ ನಿಮ್ಮ ಫೋಟೋ ಡೀಟೇಲ್ಸು ಎಲ್ಲ ಕಳಿಸಿದರೆ ನಾವು ಕನೆಕ್ಟ್ ಮಾಡಿ ಮಾತಾಡಿಕೊಂಡು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ನಿಮಗೆ ಮ್ಯಾಚ್ ಆಗೋಂಥ ಹುಡುಗ ಆಗಲಿ ಹುಡುಗಿ ಆಗಲಿ ಆದಷ್ಟು ಕನೆಕ್ಟ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ ಅಂತ ಹೇಳ್ಬೋದು. ಹಾಗಾಗಿ ಈ ನಂಬರ್ನ ಸೇವ್ ಮಾಡ್ಕೊಳ್ಳಿ. ನಿಮ್ಮ ಅಕ್ಕಪಕ್ಕ ರಿಲೇಷನ್ನು ಅಥವಾ ನಿಮಗೆ ಗೊತ್ತಿರೋಂಥ ಫ್ರೆಂಡ್ ಸರ್ಕಲಲ್ಲಿ ಯಾರಿಗಾದರೂ ಹುಡುಗ ಹುಡುಗಿ ಹುಡುಕ್ತಾ ಇದ್ದರೆ ಈ ನಂಬರ್ ಅವ್ರಿಗೆ ಶೇರ್ ಮಾಡಿ, ನಿಮ್ಮಿಂದ ಯಾರಿಗಾದರೂ ಹೆಲ್ಪ್ ಆಗ್ಬೋದು. ಯಾಕಂದರೆ ಈಗಿನ ಕಾಲದಲ್ಲಿ ಗಂಡು ಹೆಣ್ಣು ಹುಡುಕೋದು ತುಂಬ ಕಷ್ಟ ಆಗಿದೆ. ಹಂಗಾಗಿ ಈ ಹುಡುಗನ ಡೀಟೇಲ್ಸು, ಜಾತಕ, ಫುಲ್ ಡೀಟೇಲ್ಸ್ ಎಲ್ಲ ಬೇಕಂದರೆ ನೀವು ಈಗ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ನೀವು ಬೇಕಾದ್ರೆ ವಾಟ್ಸಪ್ಪಲ್ಲಿ ಕಾಂಟ್ಯಾಕ್ಟ್ ಮಾಡಿ. ನಾನು ಬೇಕಾದ್ರೆ ನಿಮಗೆ ಕಾಲ್ ಆದರೂ ಮಾಡ್ತೀನಿ, ಇಲ್ಲ ವಾಟ್ಸಪ್ಪಲ್ಲೂ ಮೆಸೇಜ್ ಮಾಡ್ತೀನಿ.